ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಇವಾಗ, ಸೊ ಅದಕ್ಕೆ ನಾನು ಹಲಸಿನ ಹಣ್ಣಿನಿಂದ ಜಾಮ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ಈಸಿಯಾಗಿ ಮತ್ತು ಕಡಿಮೆ ಟೈಮಲ್ಲಿ, ಆಮೇಲೆ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಇದಕ್ಕೆ ಮೂರೇ ಪದಾರ್ಥದಲ್ಲಿ ಮಾಡೋ ಅಂಥ ಇದು ಸಿಂಪಲ್ ರೆಸಿಪಿ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ನೋಡ್ಕೊಂಬರೋಣ. ನಾನು ಇಲ್ಲಿ ತೊಗೊಂಡಿರೋದು ಬರೀ ಮೂರೇ ಇಂಗ್ರೀಡಿಯೆಂಟ್ಸು: ಹಲಸಿನ ಹಣ್ಣು ಮತ್ತು ಹಲಸಿನ ಹಣ್ಣು, ಸಕ್ಕರೆ ಮತ್ತು ನಿಂಬೆ ರಸ ಅಷ್ಟೇ. ಹಲಸಿನ ಹಣ್ಣು ನೋಡಿ ನಾನು ಒಂದು 15 ತೊಳಿ ತೊಗೊಂಬಿಟ್ಟು ಬೀಜ ತೆಗ್ದು ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಸಕ್ಕರೆ, ಹಣ್ಣು ಸ್ವೀಟ್ ನೋಡಿಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿ ನೋಡಿ ಈ ಥರ ನೈಸ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಆಗಿರಬೇಕು. ಈ ಥರ ಮಿಕ್ಸಿ ಮಾಡ್ಕೊಂಡಾದಮೇಲೆ ಒಂದು ನಾನ್ ಸ್ಟಿಕ್ ಬಾಣಲಿ ಇಲ್ಲಾಂದರೆ ದಪ್ಪ ತಳ ಇರೋ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡಿರೋದನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು, ಲೋ ಫ್ಲೇಮು ಅಥವಾ ಇಲ್ಲಾಂದರೆ ಮೀಡಿಯಮ್ ಫ್ಲೇಮು, ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು, ತಳ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಕೈಯಾಡಿಸ್ತಾನೆ ಇರಬೇಕು. ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದಿ ಹಿಡ್ದಿದೆ. ಇದು ಕುದಿ ಹಿಡಿದು ನೀಟಾಗಿ ಅದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಆಮೇಲೆ ಅದು ಒಂಥರ ಜಲ್ಲಿ ಥರ ಆಗುತ್ತೆ. ಆಮೇಲೆ ಇದು ಫುಲ್ ಎಲ್ಲ ಕ್ವಾಂಟಿಟಿನೂ ಕಡಿಮೆ ಆಗಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಇದು ಕರೆಕ್ಟಾಗಿ ನೋಡಿ ತಳ ಬಿಡ್ತಾ ಇದೆ ನಮಗೆ. ಅದೆಲ್ಲ ಒಂದೇ ಈಕ್ವಲಾಗಿ ಒಂದೇ ಒಂದು ಹೊಂದಿಕೆ ಅನ್ನಂಗೆ ಆಗಬೇಕು, ಒಂದೇ ಥರ ಅನ್ನಂಗೆ. ಆ ಥರ ಅದು ನಮಗೆ ಕೈಯಾಡಿಸ್ತಾ ಇದ್ದರೆ ಗೊತ್ತಾಗುತ್ತೆ. ಈ ಟೈಮಲ್ಲಿ ನಾವು ಏನು ನಿಂಬೆ ರಸ ಇಟ್ಕೊಂಡಿದ್ವಲ್ಲ, ಆ ನಿಂಬೆ ರಸ ಹಾಕಿಬಿಟ್ಟು ಲಾಸ್ಟ್ ಒಂದೇ ಒಂದು ನಿಮಿಷ ಮತ್ತೆ ನೀಟಾಗೆಲ್ಲ ಕೈಯಾಡಿಸ್ಬೇಕು. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಜಾಮು ಗಟ್ಟಿಯಾಗಲ್ಲ, ಚೆನ್ನಾಗಿರುತ್ತೆ ಅದು ಒಂದು ಕನ್ಸಿಸ್ಟೆನ್ಸಿ. ಸೊ ಅದಕ್ಕೆ ನಾವು ನಿಂಬೆ ರಸ ಹಾಕಬೇಕು. ಸೂಪರಾಗಿ ಬರುತ್ತೆ ನೋಡಿ. ತುಂಬ ಕಡಿಮೆ ಟೈಮಲ್ಲಿ ಈಸಿಯಾಗಿ ಬೇಗನೆ ಒಂದು ಮಾಡ್ಕೋಬೋದು ಈ ಒಂದು ರೆಸಿಪಿನ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾವ ಥರ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.